ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳಿ, ಜಿಲ್ಲಾ ಸಹಕಾರ ಒಕ್ಕೂಟ, ಸಹಕಾರ ಇಲಾಖೆ ಮತ್ತು ಪಾಂಡವಪುರ ತಾಲೂಕಿನ ಎಲ್ಲಾ ಸಹಕಾರ ಸಂಘಗಳ ಸಂಯುಕ್ತಾಶ್ರಯದಲ್ಲಿ 71ನೇ ಅಖಿಲ ಭಾರತ ಸಹಕಾರ ಸಪ್ತಾಹದ ಅಂಗವಾಗಿ 7 ದಿನಗಳ ಕಾರ್ಯಕ್ರಮವನ್ನು ನವೆಂಬರ್ 14ರಿಂದ 20ರವರೆಗೆ ಹಮ್ಮಿಕೊಳ್ಳಲಾಗಿದೆ ಅಂತ ಜಿಲ್ಲಾ ಸಹಕಾರ ಒಕ್ಕೂಟದ ಅಧ್ಯಕ್ಷ ಕಾಡೇನಹಳ್ಳಿ ರಾಮಚಂದ್ರ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನವೆಂಬರ್ 14ರಂದು ಉದ್ಘಾಟನಾ ಕಾರ್ಯಕ್ರಮ ನಡೆಯಲಿದ್ದು, ವಿಕಸಿತ ಭಾರತ ನಿರ್ಮಾಣದಲ್ಲಿ ಸಹಕಾರ ಸಂಸ್ಥೆಗಳ ಪಾತ್ರ ಎಂಬ ಸಪ್ತಾಹ ಧ್ಯೇಯದೊಂದಿಗೆ ಉದ್ಘಾಟನೆ ನೆರವೇರುವುದು ಎಂದರು. ಅಂದು ನಗರದ ರೈತ ಸಭಾಂಗಣದಲ್ಲಿನ RAPCMSನ ಅಧ್ಯಕ್ಷ UC ಶೇಖರ್ ಅಧ್ಯಕ್ಷತೆ ವಹಿಸಲಿದ್ದು ಉದ್ಘಾಟನೆ ನೆರವೇರಿಸುವರು. ಕಾರ್ಯಕ್ರಮದಲ್ಲಿ ಸಹಕಾರ ಸಂಘಗಳ ನಿವೃತ್ತ ಉಪನಿಬಂಧಕ ಜೆ ವಿಕ್ರಮ್ ರಾಜೆ ಅರಸ್ ಅವರನ್ನು ಅಭಿನಂದಿಸಲಾಗುವುದು ಅಂತ ಹೇಳಿದರು. ವಿಶೇಷ ಆಹ್ವಾನಿತರಾಗಿ ಮೈಶುಗರ್ ಅಧ್ಯಕ್ಷ CD ಗಂಗಾಧರ್, ನಗರಸಭಾ ಅಧ್ಯಕ್ಷ MP ಪ್ರಕಾಶ್, ಸಹಕಾರ ಒಕ್ಕೂಟದ ಜಿಲ್ಲಾಧ್ಯಕ್ಷ ಕಾಡೇನಹಳ್ಳಿ ರಾಮಚಂದ್ರ, MDCC ಬ್ಯಾಂಕ್ ಅಧ್ಯಕ್ಷ KC ಜೋಗಿಗೌಡ, ಮನ್ಮೂಲ್ ಅಧ್ಯಕ್ಷ ಬೋರೇಗೌಡ ಭಾಗವಹಿಸಲಿದ್ದು, ಭಾರತಿ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕ M ಪುಟ್ಟಸ್ವಾಮಿಗೌಡ ಅವರು ಸಹಕಾರ ಸಚಿವಾಲಯದ ನೂತನ ಪ್ರಯತ್ನಗಳ ಮೂಲಕ ಸಹಕಾರ ಚಳುವಳಿಯನ್ನು ಬಲಪಡಿಸುವ ವಿಚಾರವಾಗಿ ವಿಷಯದ ಉಪನ್ಯಾಸ ನೀಡುವರು. ಮುಖ್ಯ ಅತಿಥಿಗಳಾಗಿ ಅಪೆಕ್ಸ್ ಹಾಗೂ MDCC ಬ್ಯಾಂಕ್ನ ನಿರ್ದೇಶಕ C ಅಶ್ವಥ್, ರಾಜ್ಯ ಸಹಕಾರ ಮಾರಾಟ ಮಹಾಮಂಡಲದ ನಿರ್ದೇಶಕ SL ಮೋಹನ್, ಮನ್ಮೂಲ್ ಉಪಾಧ್ಯಕ್ಷ ರಘುನಂದನ್, ಸಹಕಾರ ಒಕ್ಕೂಟದ ಜಿಲ್ಲಾ ಉಪಾಧ್ಯಕ್ಷ C ರಾಜು, MDCC ಬ್ಯಾಂಕ್ ಉಪಾಧ್ಯಕ್ಷ HK ಅಶೋಕ್ ಸೇರಿದಂತೆ ವಿವಿಧ ಸಹಕಾರ ವಲಯದ ಸಂಸ್ಥೆಗಳು, ನಿರ್ದೇಶಕರು ಹಾಗೂ ಪದಾಧಿಕಾರಿಗಳು ಭಾಗವಹಿಸಲಿದ್ದಾರೆ ಎಂದರು. ರಾಷ್ಟ್ರೀಯ ಸಹಕಾರ ಯೂನಿಯನ್ ಹಾಗೂ ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಲ ಬೆಂಗಳೂರು ಇವರ ಮಾರ್ಗದರ್ಶನದಲ್ಲಿ ದಿವಂಗತ ಜವಾಹರ್ಲಾಲ್ ನೆಹರು ಹುಟ್ಟಿದ ದಿನವನ್ನು ನವೆಂಬರ್ 14ರಿಂದ 20ನೇ ತಾರೀಕಿನವರೆಗೆ ಇಡೀ ಜಿಲ್ಲಾ ಮಟ್ಟದಲ್ಲಿ ಸಹಕಾರ ಸಪ್ತಾಹ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾಯಿದ್ವಿ. ಮೊದಲನೆಯದಾಗಿ 14ನೇ ತಾರೀಕು RAPCMS ಮಂಡ್ಯ ತಾಲೂಕು ಸಹಕಾರ ಸಂಘಗಳ ಸಂಯುಕ್ತ ಆಶ್ರಯದಲ್ಲಿ ರೈತ ಸಭಾಂಗಣದಲ್ಲಿ ಉದ್ಘಾಟನೆ ಕಾರ್ಯಕ್ರಮ ಪ್ರಾರಂಭ ಮಾಡ್ತಾಯಿದ್ವಿ. ಹಾಗೆಯೇ 15ನೇ ತಾರೀಕು ನಾಗಮಂಗಲ ಹಾಲು ಉತ್ಪಾದಕರ ಸಹಕಾರ ಸಂಘ ಇವರ ಸಂಯುಕ್ತ ಆಶ್ರಯದಲ್ಲಿ ನಾಗಮಂಗಲ ಅಂಬೇಡ್ಕರ್ ಭವನ ನಾಗಮಂಗಲ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಈ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾರೆ. ಹಾಗೆಯೇ 16ನೇ ತಾರೀಕು ಮದ್ದೂರು ತಾಲೂಕು ಕೆ ವಲ್ಲಗೆರೆ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ ಇವರ ಸಂಯುಕ್ತ ಆಶ್ರಯದಲ್ಲಿ ಮದ್ದೂರಿನಲ್ಲಿ ಈ ಸಹಕಾರ ಸಪ್ತಾಹ ನಡೀತದೆ. ಹಾಗೆಯೇ 17ನೇ ತಾರೀಕು ಕೇರ್ಪೇಟೆ ತಾಲೂಕು ಅಕ್ಕಿ ಹೆಬ್ಬಾಳು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಕೇರ್ಪೇಟೆ ಇಲ್ಲಿ ಇವರ ಸಂಯುಕ್ತ ಆಶ್ರಯದಲ್ಲಿ ಸಹಕಾರ ಸಪ್ತಾಹ ಕಾರ್ಯಕ್ರಮ ನಡೆಯುತ್ತದೆ. ಹಾಗೆಯೇ 18ನೇ ತಾರೀಕು ಮಳವಳ್ಳಿ ತಾಲೂಕು ಕಂದೆಗಾಲ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ ಇವರ ಸಂಯುಕ್ತ ಆಶ್ರಯದಲ್ಲಿ ಮತ್ತಿತಾಳೇಶ್ವರ ದೇವಸ್ಥಾನ ಕಂದೆಗಾಲ ಇಲ್ಲಿ ಸಹಕಾರ ಸಪ್ತಾಹ ಕಾರ್ಯಕ್ರಮ ನಡೀತದೆ. ಹಾಗೆಯೇ 19ನೇ ತಾರೀಕು ಶ್ರೀರಂಗಪಟ್ಟಣ ತಾಲೂಕು ವ್ಯವಸಾಯ ಉತ್ಪನ್ನ ಮಾರಾಟ ಸಹಕಾರ ಸಂಘ ಶ್ರೀರಂಗಪಟ್ಟಣ ಇಲ್ಲಿ ಸಹಕಾರ ಸಪ್ತಾಹ ಕಾರ್ಯಕ್ರಮ ನಡೀತದೆ. ಹಾಗೆಯೇ ಕೊನೆಯದಾಗಿ 20ನೇ ತಾರೀಕು ಪಾಂಡವಪುರ ಡಿಂಕ ಹಾಲು ಉತ್ಪಾದಕರ ಸಹಕಾರ ಸಂಘ ಸಂಯುಕ್ತ ಆಶ್ರಯದಲ್ಲಿ ಮುಕ್ತಾಯ ಸಮಾರಂಭ ಸಪ್ತಪದಿ ಕನ್ವೆನ್ಷನ್ ಹಾಲ್ ಪಾಂಡವಪುರ ಇಲ್ಲಿ ಈ ಎಲ್ಲ ಸಹಕಾರ ಸಪ್ತಾಹ ಕಾರ್ಯಕ್ರಮವನ್ನು ಇಡೀ ಜಿಲ್ಲೆಯಾದ್ಯಂತ ನಡೀತದೆ. ಈ ಕಾರ್ಯಕ್ರಮ ತಾಲೂಕು ಮಟ್ಟದಲ್ಲಿ ಎಲ್ಲ ಹಿರಿಯ ಸಹಕಾರಿಗಳು, ಸಹಕಾರದ ಸಂಘಗಳು, ಮಂಡ್ಯ ಜಿಲ್ಲಾ ಹಾಲು ಒಕ್ಕೂಟ, ಮಂಡ್ಯ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕು, ಆ ತಾಲೂಕಿನ ಪ್ರಾಥಮಿಕ ಕೃಷಿ ಭೂ ಅಭಿವೃದ್ಧಿ ಬ್ಯಾಂಕು ಹಾಗೂ ಗೃಹ ಮಂಡಳಿ ಎಲ್ಲ ಸಹಕಾರ ಸಂಘದ ಅಧ್ಯಕ್ಷರು, ಕಾರ್ಯದರ್ಶಿಗಳು ಮತ್ತು ಹಿರಿಯ ಸಹಕಾರಿಗಳನ್ನು ಒಳಗೊಂಡು ಇಡೀ ಜಿಲ್ಲೆಯಲ್ಲಿ ಒಂದು ಸಹಕಾರ ಸಪ್ತಾಹ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಬೇಕು ಅಂತೇಳಿ ನಾವು ಮಾಡಿದ್ದೀವಿ. ಅದಕ್ಕೆ ಸಂಪೂರ್ಣ ತಮ್ಮ ಸಹಕಾರ ಪತ್ರಿಕಾ ಮಾಧ್ಯಮದವರು ನೀಡಬೇಕು ಅಂತೇಳಿ ತಮ್ಮಲ್ಲಿ ಮನವಿಯನ್ನು ಮಾಡ್ತಾ ಇದ್ದೀನಿ. ಸುದ್ದಿಗೋಷ್ಠಿಯಲ್ಲಿ ಒಕ್ಕೂಟದ CEO ಶಿವಕುಮಾರ್, ವ್ಯವಸ್ಥಾಪಕ ಪ್ರಮೋದ್, ಪೃಥ್ವಿರಾಜ್, ನಾಗೇಂದ್ರ ಹಾಜರಿದ್ದರು.